ತಾತ್ಕಾಲಿಕ ವೈರಿಂಗ್ ಆಕ್ಸೆಸರಿಗಳ ಪರಿಚಯ. ಇಂಟ್ರೊಡಕ್ಷನ್ ಟು ಟೆಂಪರರಿ ವೈರಿಂಗ್ ಆಕ್ಸೆಸರೀಸ್. ತಾತ್ಕಾಲಿಕ ವೈರಿಂಗ್ ಆಕ್ಸೆಸರಿಗಳನ್ನು ಸೀಮಿತ ಅವಧಿಯ ವಿದ್ಯುತ್ ಪೂರೈಕೆಗಾಗಿ ಬಳಸಲಾಗುತ್ತದೆ. ಈ ಆಕ್ಸೆಸರಿಗಳ ಸಹಾಯದಿಂದ ಕಡಿಮೆ ಸಮಯದಲ್ಲೇ ಸುರಕ್ಷಿತ ಮತ್ತು ಸಕ್ರಿಯವಾಗಿ ಕಾರ್ಯನಿರ್ವಹಿಸುವ ವಿದ್ಯುತ್ ಕನೆಕ್ಷನ್ ಅನ್ನು ಪಡೆಯಬಹುದು. ಈ ಆಕ್ಸೆಸರಿಗಳನ್ನು ಜಾತ್ರೆ, ಕಟ್ಟಡ ನಿರ್ಮಾಣದ ಸ್ಥಳಗಳು, ಕಾರ್ಯಕ್ರಮಗಳು, ಪ್ರದರ್ಶನಗಳು ಮತ್ತು ಇತರ ತಾತ್ಕಾಲಿಕ ವಿದ್ಯುತ್ ಅಗತ್ಯಗಳಿಗೆ ಬಳಸಲಾಗುತ್ತದೆ. ಈ ವಿಡಿಯೋದಲ್ಲಿ ನಾವು ತಾತ್ಕಾಲಿಕ ವೈರಿಂಗ್ ಆಕ್ಸೆಸರಿಗಳು ಎಂದರೇನು ಮತ್ತು ಅವುಗಳ ಉಪಯೋಗವೇನು ಎಂದು ತಿಳಿಯುತ್ತೇವೆ. ಬಸ್ ಬಾರ್. ಇದು 3 ಫೇಸ್ ಸಪ್ಲೈಗಾಗಿ 4 ತಾಮ್ರದ ಪಟ್ಟಿಗಳನ್ನು ಹೊಂದಿರುವ ಉಪಕರಣವಾಗಿದೆ. ಇದನ್ನು ಸುರಕ್ಷಿತ ಮತ್ತು ಪರಿಣಾಮಕಾರಿಯ ರೀತಿಯಲ್ಲಿ ವಿದ್ಯುತ್ ರವಾನಿಸಲು ಬಳಸಲಾಗುತ್ತದೆ. ಇದರಿಂದ ನಾವು 3 ಫೇಸ್ ಮತ್ತು ಸಿಂಗಲ್ ಫೇಸ್ ಎರಡೂ ಪ್ರಕಾರದ ಸಪ್ಲೈಗಳನ್ನು ಪಡೆಯಬಹುದು. ಆರ್ಸಿಸಿಬಿ ಅಂದರೆ ರೆಸಿಡ್ಯುಯಲ್ ಕರೆಂಟ್ ಸರ್ಕ್ಯೂಟ್ ಬ್ರೇಕರ್ ಒಂದು ಕರೆಂಟ್ ಸೆನ್ಸಿಂಗ್ ಸಾಧನವಾಗಿದ್ದು, ಇದು ಸರ್ಕ್ಯೂಟ್ನಲ್ಲಿ ಉಂಟಾಗುವ ಕರೆಂಟ್ನ ಅಸಮತೋಲನವನ್ನು ಪತ್ತೆ ಹಚ್ಚುತ್ತದೆ. ಫೇಸ್ ವೈರ್ ಮೂಲಕ ಹೋಗುವ ವಿದ್ಯುತ್ ಮತ್ತು ನ್ಯೂಟ್ರಲ್ ವೈರ್ನ ಮೂಲಕ ಹಿಂದಿರುಗುವ ವಿದ್ಯುತ್ ನಡುವೆ ವ್ಯತ್ಯಾಸ ಕಂಡುಬಂದರೆ ಇದು ತಕ್ಷಣ ವಿದ್ಯುತ್ ಪೂರೈಕೆಯನ್ನು ಕಡಿತಗೊಳಿಸುತ್ತದೆ. ಈ ವ್ಯತ್ಯಾಸವು ಲೀಕೇಜ್ ಕರೆಂಟ್ ಕಾರಣದಿಂದ ಉಂಟಾಗುತ್ತದೆ. ಇದು ಸಾಮಾನ್ಯವಾಗಿ 30 ಮಿಲಿಆಂಪಿಯರ್ ಅಥವಾ ಅದಕ್ಕಿಂತ ಹೆಚ್ಚು ಇರುತ್ತದೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿಗೆ ವಿದ್ಯುತ್ ಶಾಕ್ ತಗಲುವುದು ಅಥವಾ ಉಪಕರಣದಿಂದ ಸೋರಿಕೆಯಾಗುವುದು. ಎನರ್ಜಿ ಮೀಟರ್ ಒಂದು ಉಪಕರಣವಾಗಿದ್ದು, ಇದು ಮನೆ, ವ್ಯವಹಾರ ಅಥವಾ ವಿದ್ಯುತ್ ಚಾಲಿತ ಉಪಕರಣಗಳು ಬಳಸಿದ ವಿದ್ಯುತ್ ಶಕ್ತಿಯ ಪ್ರಮಾಣವನ್ನು ಅಳೆಯುತ್ತದೆ ಮತ್ತು ಮನೆಗಳು, ವ್ಯವಹಾರಗಳು ಹಾಗೂ ಕೈಗಾರಿಕಾ ಪ್ರದೇಶಗಳಲ್ಲಿ ವಿದ್ಯುತ್ ಬಿಲ್ ನಿರ್ಣಯಿಸಲು ಬಳಸಲಾಗುತ್ತದೆ. ಎಂಸಿಸಿಬಿ ಎಂದರೆ ಮೋಲ್ಡೆಡ್ ಕೇಸ್ ಸರ್ಕ್ಯೂಟ್ ಬ್ರೇಕರ್ ಒಂದು ಎಲೆಕ್ಟ್ರೋಮೆಕ್ಯಾನಿಕಲ್ ಯಂತ್ರವಾಗಿದ್ದು, ಇದರ ಉಪಯೋಗವನ್ನು ಶಾರ್ಟ್ ಸರ್ಕ್ಯೂಟ್ ಮತ್ತು ಓವರ್ಲೋಡ್ನಿಂದ ಸುರಕ್ಷತೆಯನ್ನು ಪಡೆಯಲು ಬಳಸಲಾಗುತ್ತದೆ. ಇದು 63 ರಿಂದ 3000 ಆಂಪಿಯರ್ ವರೆಗಿನ ಕರೆಂಟ್ನಲ್ಲಿ ಉಂಟಾಗುವ ಶಾರ್ಟ್ ಸರ್ಕ್ಯೂಟ್ ಮತ್ತು ಓವರ್ಲೋಡ್ ದೋಷಗಳಿಂದ ಸರ್ಕ್ಯೂಟ್ ಅನ್ನು ಸುರಕ್ಷಿತವಾಗಿರಿಸುತ್ತದೆ. ಡಿಸ್ಟ್ರಿಬ್ಯೂಷನ್ ಬೋರ್ಡ್. ಇದು ವಿವಿಧ ವಿದ್ಯುತ್ ಉಪಕರಣಗಳು ಅಥವಾ ವ್ಯವಸ್ಥೆಗಳಿಗೆ ಪ್ರತ್ಯೇಕ ವಿದ್ಯುತ್ ಸರಬರಾಜನ್ನು ಒದಗಿಸಲು ಬಳಸುವ ಉಪಕರಣವಾಗಿದೆ. ಇದರಲ್ಲಿ ಪ್ರತಿಯೊಂದು ಉಪಕರಣ ಅಥವಾ ವ್ಯವಸ್ಥೆಗೆ ಸರ್ಕ್ಯೂಟ್ ಬ್ರೇಕರ್ ಮತ್ತು ಸ್ವಿಚ್ ಬೋರ್ಡ್ ಇರುತ್ತದೆ. ಇದನ್ನು ಒಂದೇ ವಿದ್ಯುತ್ ಮೂಲದಿಂದ ಹಲವಾರು ಉಪಕರಣಗಳಿಗೆ ಸುರಕ್ಷಿತವಾಗಿ ಮತ್ತು ನಿಯಂತ್ರಿತ ರೀತಿಯಲ್ಲಿ ವಿದ್ಯುತ್ ಪೂರೈಕೆ ಮಾಡಲು ಬಳಸಲಾಗುತ್ತದೆ. ಉದಾಹರಣೆಗೆ, ಮನೆಗಳು, ಕಚೇರಿಗಳು, ವರ್ಕ್ಶಾಪ್ಗಳು ಅಥವಾ ದೊಡ್ಡ ಕಾರ್ಯಕ್ರಮಗಳು. ಚೇಂಜ್ ಓವರ್ ಸ್ವಿಚ್ ಎಂದರೆ ಜನರೇಟರ್ ಮತ್ತು ಟ್ರಾನ್ಸ್ಫಾರ್ಮರ್ ಎರಡರಿಂದಲೂ ವಿದ್ಯುತ್ ಸರಬರಾಜನ್ನು ಪಡೆಯುವ ಉಪಕರಣವಾಗಿದೆ. ಇದನ್ನು ಈ ಎರಡು ಮೂಲಗಳ ನಡುವೆ ಸುರಕ್ಷಿತವಾಗಿ ಬದಲಾಯಿಸಲು ಬಳಸಲಾಗುತ್ತದೆ. ಇದರಿಂದಾಗಿ ಮನೆ ಅಥವಾ ವ್ಯವಹಾರದಲ್ಲಿ ಬಳಸಲಾಗುವ ಉಪಕರಣಗಳಿಗೆ ನಿರಂತರ ವಿದ್ಯುತ್ ಪೂರೈಕೆಯನ್ನು ಖಚಿತಪಡಿಸುತ್ತದೆ. ಈ ಸ್ವಿಚ್ ವಿಶೇಷವಾಗಿ ವಿದ್ಯುತ್ ಕಡಿತ ಅಥವಾ ನಿರ್ವಹಣಾ ಅವಧಿಗಳಲ್ಲಿ ಅಡಚಣೆ ಇಲ್ಲದಂತೆ ನಿರಂತರವಾಗಿ ಪವರ್ ಸಪ್ಲೈ ನಿರ್ವಹಿಸಲು ಸಹಾಯಕವಾಗಿದೆ. ಆರ್ಮರ್ಡ್ ಕೇಬಲ್. ಇದನ್ನು 3 ಫೇಸ್ ಸಪ್ಲೈಗಾಗಿ ಬಳಸಲಾಗುತ್ತದೆ. ಇದನ್ನು ನಿರ್ದಿಷ್ಟವಾಗಿ ಬಾಹ್ಯ ಹಾನಿ, ಒತ್ತಡ ಅಥವಾ ತೇವಾಂಶದಿಂದ ಕೇಬಲ್ ಅನ್ನು ರಕ್ಷಿಸಲು ಅಗತ್ಯವಾದ ಸ್ಥಳಗಳಲ್ಲಿ ಬಳಸಲಾಗುತ್ತದೆ. ಈ ಕೇಬಲ್ ಬಲಿಷ್ಠವಾಗಿದ್ದು, ಮುಖ್ಯವಾಗಿ ಕಾರ್ಖಾನೆಗಳು, ನಿರ್ಮಾಣ ಸ್ಥಳಗಳು ಮತ್ತು ಹೊರಾಂಗಣ ಪರಿಸರಗಳಲ್ಲಿ ಬಳಸಲಾಗುತ್ತದೆ. 3 ಕೋರ್ ಸಾಮಾನ್ಯ ಕೇಬಲ್. 3 ಕೋರ್ ಸಾಮಾನ್ಯ ಕೇಬಲ್ ಅನ್ನು ಅರ್ಥಿಂಗ್ ಅಗತ್ಯವಿರುವ ಸಿಂಗಲ್ ಫೇಸ್ ಉಪಕರಣಗಳಲ್ಲಿ ಬಳಸಲಾಗುತ್ತದೆ. ಈ ಕೇಬಲ್ ಕಂಡಕ್ಟರ್ಗಳನ್ನು ಹವಾಮಾನ ಬದಲಾವಣೆಯಿಂದ ಉಂಟಾಗುವ ಹಾನಿಯಿಂದ ರಕ್ಷಿಸುತ್ತದೆ. ಇದರಿಂದ ವಿದ್ಯುತ್ ಸುರಕ್ಷತೆ ಹೆಚ್ಚುತ್ತದೆ ಮತ್ತು ಕೇಬಲ್ ದೀರ್ಘಕಾಲ ಬಾಳಿಕೆ ಬರುತ್ತದೆ. ಲಗ್ಗಳು ಕನೆಕ್ಟರ್ಗಳಾಗಿದ್ದು, ಕೇಬಲ್ಗಳನ್ನು ಉಪಕರಣಗಳಿಗೆ ಅಥವಾ ಇತರ ಕೇಬಲ್ಗಳಿಗೆ ಸುರಕ್ಷಿತವಾಗಿ ಜೋಡಿಸಲು ಬಳಸಲಾಗುತ್ತದೆ. ಅವು ಸುರಕ್ಷಿತ ಮತ್ತು ಸ್ಥಿರವಾದ ವಿದ್ಯುತ್ ಸಂಪರ್ಕವನ್ನು ಖಚಿತಪಡಿಸುತ್ತವೆ. ಇದರಿಂದಾಗಿ ಸಡಿಲ ಸಂಪರ್ಕಗಳು ಮತ್ತು ವಿದ್ಯುತ್ ದೋಷಗಳನ್ನು ತಡೆಯುತ್ತವೆ. ಕೇಬಲ್ಗಳನ್ನು ಟರ್ಮಿನಲ್ಗಳಿಗೆ ಬಲವಾಗಿ ಜೋಡಿಸಬೇಕಾದಾಗ
ಅಂದರೆ ಎಲೆಕ್ಟ್ರಿಕಲ್ ಪ್ಯಾನೆಲ್, ಯಂತ್ರಗಳು ಅಥವಾ ವೈರಿಂಗ್ ಇನ್ಸ್ಟಾಲೇಷನ್ಗಳಲ್ಲಿ ಲಗ್ಗಳನ್ನು ಬಳಸಲಾಗುತ್ತದೆ. ಲಗ್ಗಳಲ್ಲಿ ವಿಭಿನ್ನ ಪ್ರಕಾರಗಳಿರುತ್ತವೆ. ಅವುಗಳಲ್ಲಿ ಪಿನ್ ಟೈಪ್ ಲಗ್ಗಳು ಮತ್ತು ರಿಂಗ್ ಟೈಪ್ ಲಗ್ಗಳು ಸೇರಿವೆ. ತಾತ್ಕಾಲಿಕ ವೈರಿಂಗ್ ಆಕ್ಸೆಸರಿಗಳು ಸೀಮಿತ ಅವಧಿಯ ವಿದ್ಯುತ್ ಸೆಟಪ್ಗಳಲ್ಲಿ ಸುರಕ್ಷತೆ ಮತ್ತು ಸರಿಯಾದ ಕಾರ್ಯನಿರ್ವಹಣೆಯನ್ನು ಕಾಪಾಡಲು ಸಹಾಯ ಮಾಡುತ್ತವೆ. ಇವುಗಳನ್ನು ಸರಿಯಾದ ರೀತಿಯಲ್ಲಿ ಬಳಸುವುದು ಅತ್ಯಗತ್ಯ, ಏಕೆಂದರೆ ಇದರಿಂದ ಅಪಘಾತಗಳನ್ನು ತಪ್ಪಿಸಬಹುದು ಮತ್ತು ವಿದ್ಯುತ್ ಕೆಲಸವನ್ನು ಸುಲಭವಾಗಿ ಮಾಡಬಹುದು. ಸಾರಾಂಶ: ನಾವು ತಾತ್ಕಾಲಿಕ ವೈರಿಂಗ್ ಇನ್ಸ್ಟಾಲೇಷನ್ಗಳಲ್ಲಿ ಬಳಸಲಾಗುವ ವಿವಿಧ ಆಕ್ಸೆಸರಿಗಳ ಕುರಿತು ತಿಳಿದುಕೊಂಡೆವು. ನಾವು ಬಸ್ ಬಾರ್, RCCB, ಎನರ್ಜಿ ಮೀಟರ್, MCCB, ಡಿಸ್ಟ್ರಿಬ್ಯೂಷನ್ ಬೋರ್ಡ್, ಚೇಂಜ್ ಓವರ್ ಸ್ವಿಚ್, ಆರ್ಮರ್ಡ್ ಕೇಬಲ್, 3 ಕೋರ್ ಸಾಮಾನ್ಯ ಕೇಬಲ್ ಮತ್ತು ಲಗ್ಗಳ ಬಗ್ಗೆ ತಿಳಿದುಕೊಂಡೆವು. ಇದೇ ರೀತಿ ತಾತ್ಕಾಲಿಕ ವೈರಿಂಗ್ ಆಕ್ಸೆಸರಿಗಳ ದಕ್ಷತೆಯ ಬಗ್ಗೆ ತಿಳಿದುಕೊಂಡೆವು. ಈಗ ನಿಮಗಾಗಿ ಒಂದು ಪ್ರಶ್ನೆ. ತಾತ್ಕಾಲಿಕ ವೈರಿಂಗ್ ಆಕ್ಸೆಸರಿಗಳು ಶಾಶ್ವತ ವೈರಿಂಗ್ ವ್ಯವಸ್ಥೆಗಳಿಗೆ ಸೂಕ್ತವೇ? ಇದನ್ನು ಕುರಿತು ಯೋಚಿಸಿ.